ನೀವು ಮೇಷರಾಶಿಯವರಾಗಿದ್ದರೆ ಮೇ 16ನೇ ತಾರೀಕನ್ನು ಕ್ಯಾಲೆಂಡರಲ್ಲಿ ರೌಂಡ್ ಅಪ್ ಮಾಡಿಟ್ಕೊಳ್ಳಿ. ಅವತ್ತಿನ ದಿವಸ ನಿಮಗೆ ಬಹಳ ಪ್ರಮುಖವಾದಂತಹ ದಿವಸವಾಗಲಿದೆ. ಕಾರಣ, ಮೇಷರಾಶಿಯವರು ಈಗ ಸಾಡೆ ಸಾತಿಯ ಆರಂಭದ ಕಾಲದಲ್ಲಿದ್ದೀರಿ. ಅಂದರೆ 1.5 ವರ್ಷ ಆಗಿದೆ. ಇನ್ನು 6 ವರ್ಷಗಳ ಕಾಲ ನಿಮಗೆ ಸಾಡೆ ಸಾತಿ ಇದೆ. ಇನ್ನು 1 ವರ್ಷ ಹೋದರೆ ನಿಮ್ಮ ರಾಶಿಗೆ ಶನಿ ಪರಮಾತ್ಮ ಬರಲಿದ್ದಾನೆ, ಮೇಷರಾಶಿಗೆ. ಅದು ನೀಚ ಸ್ಥಿತಿಯಲ್ಲಿರ್ತಾನಲ್ಲಿ. ಸೊ ಸಾಡೆ ಸಾತಿಯ ಆರಂಭದ ಕಾಲದಲ್ಲಿರುವ ಮೇಷರಾಶಿಯವರಿಗೆ ಮೇ 16ನೇ ತಾರೀಕು ಯಾಕೆ ಬಹಳ ಇಂಪಾರ್ಟೆಂಟ್, ಬಹಳ ಪ್ರಮುಖ ಅಂತಂದರೆ ಅವತ್ತು ವೈಶಾಖ ಅಮಾವಾಸ್ಯೆ, ಶನೇಶ್ಚರ ಜಯಂತಿ. ವೈಶಾಖ ಮಾಸದ ಅಮಾವಾಸ್ಯೆಯನ್ನು ಶನೇಶ್ಚರ ಜಯಂತಿ ಅಂತ ಕರೀತಾರೆ. ಯಾಕಂದರೆ ಅಮಾವಾಸ್ಯೆ ಶನಿವಾರವೂ ಬಂದಿದೆ ಈ ಬಾರಿ ಕೂಡ. ಸೊ ಅದರಿಂದ ಈ ಶನಿವಾರ ಅಮಾವಾಸ್ಯೆ ಶನೇಶ್ಚರ ಜಯಂತಿಯ ದಿನ ನೀವು ಮೇಷರಾಶಿಯವರು ವಿಶೇಷವಾಗಿ ಶನೇಶ್ಚರನ ಆರಾಧನೆಯನ್ನು ಮಾಡುವುದರ ಮೂಲಕ ಶನೇಶ್ಚರನ ಅನುಗ್ರಹವನ್ನು ಪಡೆಯಬೇಕು. ಆ ಅನಿವಾರ್ಯತೆ ಇದೆ ನಿಮಗೆ. ಶನೇಶ್ಚರ ಬರೇ ಸಾಡೆ ಸಾತಿ ಅನ್ನೋದಷ್ಟೇ ಅಲ್ಲ, ಶನೇಶ್ಚರ ನಿಮಗೆ ಕರ್ಮಾಧಿಪತಿ, ಉದ್ಯೋಗವನ್ನು ಕೊಡ್ತಕ್ಕಂಥವನು ಶನಿ, ಲಾಭಾಧಿಪತಿ, ನಿಮಗೆ ಲಾಭವನ್ನು ಕೊಡ್ತಕ್ಕಂಥವನು ಶನಿ. ಈಗ ಗೋಚಾರದಲ್ಲಿ ಸಾಡೆ ಸಾತಿಯಲ್ಲಿ ವ್ಯಯ 12ನೇ ಮನೆಯಲ್ಲಿದ್ದಾನೆ. ಸೊ ಅದರಿಂದ ನಿಮ್ಮ ನಷ್ಟಗಳನ್ನು, ಕಷ್ಟಗಳನ್ನು ನೋಡಿಕೊಳ್ಳತಕ್ಕಂಥ ಜವಾಬ್ದಾರಿ ಶನೇಶ್ಚರನ ಕೈನಲ್ಲಿದೆ. ನಿಮ್ಮ ಜುಟ್ಟು ಜನವರ ಶನೇಶ್ವರನ ಕೈನಲ್ಲಿದೆ ಅನ್ನೋ ಥರ ಅದು. ಸೊ ಅದರಿಂದ ಅಂತಹ ನೀವು, ಅಂದರೆ ಸಾಡೆ ಸಾತಿಯ ಇಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂಥ ನೀವು ಮೇಷರಾಶಿಯವರು ಮೇ 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ ನಾನು ಈಗ ಮುಂದೆ ಹೇಳ್ತಕ್ಕಂಥ ಪರಿಹಾರಗಳನ್ನು ಕಡ್ಡಾಯವಾಗಿ, ಸರಳ ಪರಿಹಾರಗಳನ್ನು ಹೇಳ್ತೇನೆ, ವಿಶೇಷ ಪರಿಹಾರಗಳನ್ನು ಹೇಳ್ತೇನೆ. ಯಾವುದಾದ್ರೂ ಒಂದು ನಿಮ್ಮ ಕೈಲಾಗಿದ್ದು ದಯವಿಟ್ಟು ಮಾಡಿ, ಮಿಸ್ ಮಾಡ್ಕೊಳ್ಬೇಡಿ. ಅಕಸ್ಮಾತ್ ನೀವು ಮಿಸ್ ಮಾಡ್ಕೊಂಡ್ರಿ ಅಂದರೆ ಇನ್ನು 1 ವರ್ಷಗಳ ಕಾಲ ನೀವು ಕಾಯಬೇಕಾಗತ್ತೆ ಶನೇಶ್ಚರ ಜಯಂತಿಗೋಸ್ಕರ. ಬೇರೆ ದಿನಗಳಲ್ಲಿ ಶನೇಶ್ಚರನ ಆರಾಧನೆ ಮಾಡೋದಕ್ಕೂ ಶನೇಶ್ಚರ ಜಯಂತಿ ದಿವಸ ಶನೇಶ್ಚರನ ಆರಾಧನೆ ಮಾಡೋದಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇರ್ತದೆ, ನೆನಪಿರಲಿ ನಿಮ್ಮಲ್ಲಿ. ಸೊ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಮುಟ್ಟಬೇಕು, ತಲುಪಬೇಕು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮೇಷರಾಶಿಯವ್ರಿಗೆ ರೀಚ್ ಆಗೋ ಥರ ನೀವು ಯೂಟ್ಯೂಬಲ್ಲಿ ಅಥವಾ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯಾರು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋನ ಕೆಳಗಡೆ ಕಮೆಂಟ್ ಮಾಡಿ, ಓಂ ಶಂ ಶನೇಶ್ಚರಾಯ ನಮಃ ಕಮೆಂಟ್ ಮಾಡಿ. ಶನೇಶ್ವರ ಅನುಗ್ರಹ ನಿಮಗಾಗಲಿ. ಈಗ ಪರಿಹಾರದ ವಿಚಾರಗಳನ್ನ ಏನು ಮಾಡಬೇಕು ಮೇಷರಾಶಿಯವರು? ಬಹಳ ಮುಖ್ಯವಾಗಿ ಅವತ್ತಿನ ದಿವಸ ನಿಮಗೆ ಆರೋಗ್ಯ ಬಾಧೆ ಇಲ್ಲ ಅಂತ ಆದರೆ, ಅಂದರೆ ಈಗ ಕೆಲವರಿಗೆ ಶುಗರ್ ಇರುತ್ತೆ, ಕೆಲವರಿಗೆ BP ಇರುತ್ತೆ, ಕೆಲವು ಬೇರೆ ಏನೋ ಮೆಡಿಸಿನ್ಸ್ ತೊಗೊಬೇಕಾಗುತ್ತೆ, ಉಪವಾಸವನ್ನು ಸಹ ಮಾಡೋಕ್ಕಾಗಲ್ಲ ಅನ್ನೋರಿಗೆ ನಾನೇನೂ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ನಿಮ್ಗೆ ಆರೋಗ್ಯ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ಅಂತಾದರೆ ಅವತ್ತಿನ ದಿವಸ ಮೊಟ್ಟಮೊದಲನೇದಾಗಿ ನೀವು ಅವತ್ತು ನಾನ್ ವೆಜ್ ತಿನ್ನಬಾರ್ದು. ಎರಡನೇದು, ಅವತ್ತು ಈರುಳ್ಳಿ ಬೆಳ್ಳುಳ್ಳಿ ಸಹ ವರ್ಜ್ಯ, ಅವತ್ತು ತಿನ್ನಬೇಡಿ ಅವತ್ತು. ಇನ್ನು ಮೂರನೇದಾಗಿ, ಒಂದು ಹೊತ್ತು ಉಪವಾಸ, ಒಂದು ಇಡೀ ದಿನ ಬೇಡ, ಒಂದು ಹೊತ್ತು ಉಪವಾಸ ಮಾಡಿದರೆ, ಉಪವಾಸ 2 ಥರ, ಸಮೀಪೇ ವಾಸ ಮತ್ತು ದೇಹ ಶೋಷಣಂ ಅಂತ ಹೇಳ್ತಾರೆ. ಸೊ ಆದ್ದರಿಂದ ದೇವರ ಸಮೀಪದಿಂದ ಧ್ಯಾನದಲ್ಲಿರುವಂಥ ಶನೇಶ್ಚರನ ಧ್ಯಾನದಲ್ಲಿರಬೇಕು. ಆ ಪರಿಹಾರವನ್ನು ಹೇಳ್ತೇನೆ. ನಿರಾಹಾರವೂ ಸಹ ಉತ್ತಮ. ಇಲ್ಲ ಹಾಲು ಕುಡಿಬೋದು, ಹಣ್ಣು ತಿನ್ನಬಹುದು, ಗೋಧಿಯ ಪದಾರ್ಥಗಳನ್ನು ಸೇವನೆ ಮಾಡಬಹುದು. ಅಕ್ಕಿಯ ಪದಾರ್ಥಗಳು ಅಥವಾ ಅನ್ನ, ಈಗ ಅಕ್ಕಿನೇ ನೆನೆಸಿ ಬೀಸಿ ದೋಸೆ ಇಡ್ಲಿ ಮಾಡಿಬಿಟ್ರೆ ಮತ್ತೆ ಅಕ್ಕಿನೇ ಆಗುತ್ತದು ಇಂಡೈರೆಕ್ಟ್ಲಿ. ಸೊ ಅದನ್ನು ಹೊರತುಪಡಿಸಿ ನೋಡಿ, ಯೋಚನೆ ಮಾಡ್ಕೊಳ್ಳಿ. ಒಂದು ಆಯಿತಾ? ಉಪವಾಸ ಮಾಡಿಕೊಂಡು ಮನೆಯ ಹತ್ತಿರದಲ್ಲಿರ್ತಕ್ಕಂಥ ಶನೇಶ್ಚರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ವಿಶೇಷವಾಗಿ ಮೇಷರಾಶಿಯವರು ಕರಿ ಎಳ್ಳಿನಲ್ಲಿ ಅರ್ಚನೆಯನ್ನು ಮಾಡಿಸಬೇಕು. ಅದು ಏನಾದರೂ ನಿಮಗೆ ಅವಕಾಶ ಇದ್ದು, ಪುರೋಹಿತರು ಸಿಕ್ಕು ಅವಕಾಶ ಇದ್ದೆ ಸಹಸ್ರನಾಮಾರ್ಚನೆ ಮಾಡಿಸಿದ್ರು ತುಂಬ ಅತ್ಯುತ್ತಮ. ಇಲ್ಲ ಅಷ್ಟೋತ್ತರ ಪೂಜೆ ಮಾಡ್ತೀರಾ ಅಂದರೂ ಕರಿ ಎಳ್ಳಿನಲ್ಲಿ ಶನೇಶ್ಚರನಿಗೆ 108 ಶನೇಶ್ಚರಾಯ ನಮಃ, ಶಾಂತಾಯ ನಮಃ, ಸರ್ವಾಭೀಷ್ಟಪ್ರದಾಯಿನೇ ನಮಃ, ಶರಣ್ಯಾಯ ನಮಃ, ವರೇಣ್ಯಾಯ ನಮಃ, ಖಗೇಶಾಯ ನಮಃ, ಹೀಗೆ ಇದು ಮೃಗಿ ಮುದ್ರೆ ಅಂಥೇಳಿ ಈ ಒಂದು ಬೆರಳುಗಳನ್ನು ಸೇರಿಸಿ ಮೃಗಿ ಮುದ್ರೆಯಲ್ಲಿ ಕರಿ ಎಳ್ಳಿನಲ್ಲಿ ಶನೇಶ್ಚರನಿಗೆ ಅರ್ಚನೆ ಮಾಡೋದು. ಈಗ ಎಲ್ಲ ದೇವಸ್ಥಾನಗಳು ನವಗ್ರಹಗಳಲ್ಲಿ ನಿಮಗೆ ಸೂರ್ಯನ ಹಿಂಭಾಗದಲ್ಲಿ, ಬೆನ್ನಿಗೆ ಮಧ್ಯದಲ್ಲಿ ಶನೇಶ್ಚರ ಇರ್ತಾರೆ. ನಿಮ್ಮ ಕೈನಲ್ಲೇ ಮಾಡಿಸಿದ್ರೆ ಅತ್ಯುತ್ತಮ ಮಾಡಿ. ಫಾರ್ ಸಪೋಸ್ ಇಲ್ಲ ಗರ್ಭಗುಡಿ ಅವರೇ ಮಾಡ್ತಾರೆ ಅಂದರೆ ಅವ್ರು ಮಾಡಲಿ, ಸಂಕಲ್ಪ ಮಾಡಿಸ್ಬಿಟ್ಟು
ಕಳಿಸ್ಬಿಟ್ಟು ಕರಿ ಎಳ್ಳು ಒಂದು 2 kg ಅಷ್ಟು ಕರಿ ಎಳ್ಳು ತೊಗೊಂಡೋಗಿ ಕೊಟ್ಟು ಅವರಿಗೆ ಕರಿ ಎಳ್ಳಿನಲ್ಲೇ ಶನೇಶ್ವರನಿಗೆ ಅರ್ಚನೆಯನ್ನು ಮಾಡಿಕೊಡ್ಲಿಕ್ಕೆ ಹೇಳಿ. ಬಹಳ ಇಂಪಾರ್ಟೆಂಟು ಅದು, ಗೊತ್ತಾಯ್ತಲ್ವಾ? ಹಾಗೂ ನೀವು ಈ ವಿಡಿಯೋ ಎಂಡಲ್ಲಿ ಒಂದು ಅದ್ಭುತವಾದ ಶನೇಶ್ವರನ ಒಂದು ಸ್ತೋತ್ರವನ್ನು ನಾನು ಹೇಳ್ತೇನೆ. ಕನಿಷ್ಠ ಪಕ್ಷ 28 ಬಾರಿ ಆದರೂ ಅವತ್ತಿನ ದಿವಸ ಬೆಳಗ್ಗೆ ಆ ಸ್ತೋತ್ರವನ್ನು ಪಠನೆ ಮಾಡಿಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ನಿಮಗೆ. ದೀರ್ಘಕಾಲಿಕವಾಗಿ ಅಂದರೆ ಇನ್ನು 6 ವರ್ಷಗಳೇ ಗಟ್ಟಲೆ ನಿಮಗೆ ಏನು ಶನೇಶ್ವರನ ಒಂದು ಸಾಡೆಸಾತಿಯ ಪ್ರಭಾವ ಇರ್ತದೆ. ಅದರಿಂದಾಗಿ ದೀರ್ಘಕಾಲಿಕವಾದ ಪರಿಹಾರ ಬೇಕು, ವಿಶೇಷವಾದ ದೊಡ್ಡ ಪರಿಹಾರ ಬೇಕು ಅಂದರೆ ಅದಕ್ಕೋಸ್ಕರ ಒಂದು ವಿಶೇಷ ಪರಿಹಾರ ಅವತ್ತೇ ಮಾಡ್ತಾ ಇದ್ದೇವೆ ನಾವು ನಿಮಗೋಸ್ಕರ. ಮೇ 16ನೇ ತಾರೀಕು ಶನೇಶ್ವರ ಜಯಂತಿಯ ದಿವಸವೇ ಅಮಾವಾಸ್ಯೆಗೆ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಹೋಮದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಮಾಲೆಯನ್ನು ಅಭಿಮಂತ್ರಣ ಮಾಡಿ ನಿಮಗೆಲ್ಲರಿಗೂ ಸಹ ಈ ಮಾಲೆಯನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ಮಾಲೆಗೆ ವಿಶೇಷ ಏನು ಗೊತ್ತಾ? ಇದರಲ್ಲಿ ಒಂದು ಡಾಲರನ್ನು ಇಟ್ಟಿದ್ದೇವೆ. ಈ ಕುದುರೆಯ ಲಾಳ ನೋಡಿದಿರಲ್ಲ, ಅದೇ ಡಿಸೈನ್ನಲ್ಲಿ ಕೃಷ್ಣವೀಟಿಕಾ ರತ್ನ, ಕಪ್ಪು ರತ್ನವನ್ನು, ಶನಿಯ ಉಪರತ್ನ ಅದು. ಸೊ ಕೃಷ್ಣವೀಟಿಕಾ ರತ್ನವನ್ನು ಮಧ್ಯದಲ್ಲಿ ಇಟ್ಟೋದಕ್ಕೆ ಕುದುರೆಯ ಒಂದು ಲಾಳದ ಒಂದು ಆಕೃತಿಯಲ್ಲಿ ಒಂದು ಡಾಲರ್ ಸಿದ್ಧಪಡಿಸಿದ್ದೇವೆ. ಇದ್ರ ಜೊತೆಗೆ ಕೃಷ್ಣ ಶಾಲ್ಮಲ ರತ್ನಗಳು ಅಂಥೇಳಿ, ಇದು ಅದ್ಭುತವಾಗಿರತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ರತ್ನ. ಇದು ಕೃಷ್ಣ ಶಾಲ್ಮಲ ರತ್ನಗಳು ಅಂತ. ಎಷ್ಟು ಪವರ್ಫುಲ್ಲು ಅಂತಂದರೆ ಇದು ನಿಮ್ಗೆ ಸಿಕ್ಕಿದಾಗ ಗೊತ್ತಾಗುತ್ತೆ. ನಿಮ್ಗೆ ಯಾವ್ದಾದ್ರು ಬೆಳ್ಳಿ ಬಂಗಾರಕ್ಕೆ ಹಿಂಗೆ ಹಾಕಿ ಉಜ್ಜಿದ್ರೆ ತಿಂದು ಬಿಡ್ತದೋ ಆ ಲೆವೆಲ್ಗೆ ಇದು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇಂಥ ಅದ್ಭುತವಾದ ಕೃಷ್ಣ ಶಾಲ್ಮಲ ರತ್ನಗಳ ಮಾಲೆ ಜೊತೆಗೆ ಕೃಷ್ಣವೀಟಿಕಾ ರತ್ನ, ಆ ಕುದುರೆ ಲಾಳ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಆ ಒಂದು ರತ್ನ ಇರತಕ್ಕಂಥ ಈ ಡಾಲರನ್ನು ಶನೇಶ್ವರ ಜಯಂತಿಗೆ ದಿವಸ, ಅಮಾವಾಸ್ಯೆ ಮೇ 14 ಶನೇಶ್ವರ ಜಯಂತಿ ದಿವಸ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ಇದನ್ನು ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ವಿವಾಹ ನಿಧಾನ ಮಾಡಿದ್ರೆ ಶನಿ, ಆದ್ದರಿಂದಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಿದ್ದೇವೆ. ಬೇಗ ಮದುವೆ ಆಗಲಿ, ದಾಂಪತ್ಯ ಸಮಸ್ಯೆಗಳ ಪರಿಹಾರ ಆಗಲಿ ಅಂತ. ಈ ಮಾಟ ಮಂತ್ರ, ಶತ್ರುಬಾಧೆ ಇತ್ಯಾದಿ ದೃಷ್ಟಿದೋಷಾದಿಗಳ ಪರಿಹಾರಕ್ಕೂ ಸಹ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೂ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅದು ಪರಿಹಾರ ಆಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮವನ್ನು, ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಶನೇಶ್ವರ ಜಯಂತಿ ಅವತ್ತು ಮತ್ತಿನ್ನು 1 ವರ್ಷ ತನಕ ಸಿಗಲ್ಲ. ಸೊ ಅದರಿಂದ ಶನಿವಾರ ಶನೇಶ್ವರ ಜಯಂತಿ ವೈಶಾಖ ಅಮಾವಾಸ್ಯೆ ಮೇ 16ನೇ ತಾರೀಕಂದು ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲ ರತ್ನಗಳ ಜೊತೆಗೆ ಕೃಷ್ಣವೀಟಿಕಾ ರತ್ನ ಇರತಕ್ಕಂಥ ಮಾಲೆ, ಡಾಲರ್ ಎಲ್ಲದನ್ನೂ ಸಹ ನಿಮಗೆ ಕೊಡ್ತಾ ಇದ್ದು. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಳು, ಪ್ರತಿಯೊಬ್ಬರೂ ಸಹ. ಸೊ ದಯವಿಟ್ಟು ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ ಏನಿದೆಯಲ್ಲ, ಆ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಶನೇಶ್ವರ ಜಯಂತಿ ಎಂದು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಸಹ ನೀವು ಲೈವಲ್ಲಿ ನೋಡಬಹುದು. ಸಂಕಲ್ಪ ಲೈವಲ್ಲಿ ನೋಡ್ಬೋದು, ಹೋಮಗಳ ಲೈವ್ ನೋಡ್ಬೋದು. ನಂತರ ನಾವು ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಈ ಕೃಷ್ಣವೀಟಿಕಾ ರತ್ನ ಸಹಿತ ಕೃಷ್ಣ ಶಾಲ್ಮಲ ರತ್ನಗಳ ಈ ಮಾಲೆಯನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಈ ಶನೇಶ್ವರನ ಏನು ಮೀನರಾಶಿಯಲ್ಲಿ 1 ವರ್ಷಗಳ ಕಾಲ ಶನಿ ಇರ್ತಾನೆ, ನಂತರ ಮೇಷರಾಶಿಗೆ ಹೋಗ್ತಾನೆ. ಈ ಶನೇಶ್ವರ ಜಯಂತಿಯಂದು ನಿಮಗಿರುವ ಎಲ್ಲ ಶನಿ ಪೀಡೆಗಳು ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅಂತಂದರೆ ನಮ್ಮದು ಸಂಕಲ್ಪವಾಗಿರ್ತದೆ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ, ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ 2 ಇಂಪಾರ್ಟೆಂಟು. ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಕಾಲ್ ಅಟೆಂಡ್ ಮಾಡಿಲ್ವಾ ಟೆನ್ಷನ್ ಮಾಡ್ಕೊಬೇಡಿ, ವಾಟ್ಸಪ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರೆಲ್ಲ ಹೇಳ್ಬಿಟ್ಟು ಹಾಕ್ಬಿಟ್ಟು ನಮಗೆ ಕಾಲ್ ಮಾಡಿ ಅಂದರೆ ನಾವು ಯಾರಿಗೂ ಕಾಲ್ ಮಾಡಲ್ಲ. ಸೊ ದಯವಿಟ್ಟು ನೀವೇ ಕಾಲ್ ಮಾಡಬೇಕು, ನೀವೇ ವಾಟ್ಸಪ್ ಮಾಡಬೇಕು. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ತುಂಬ ಲಿಮಿಟೆಡ್ ಆಗಿದೆ, ಜಾಸ್ತಿ ದಿನಗಳಿಲ್ಲ. ಎಷ್ಟು ಬೇಗ ಸಂಕಲ್ಪ ಸೇವೆ ಇದು ನಾವು ಎಷ್ಟು ಸ್ಟಾಕ್ ರೆಡಿ ಮಾಡಿದೀವೋ ಅಷ್ಟು ಸಂಕಲ್ಪ ಆದಮೇಲೆ ನಾವು ಅದನ್ನು ನಿಲ್ಲಿಸ್ತೇವೆ. ಸೊ ಅದರಿಂದಾಗಿ ಬೇಗ ಟೈಮ್ ಇಲ್ಲ, ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಮಹಾಸಹಸ್ರ ಶನಿಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಶನೇಶ್ವರ ಜಯಂತಿಯ ಈ ಒಂದು ಅದ್ಭುತವಾದ ದಿನದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆಗಳಿದ್ರೆ ಈಗಲೂ ಸಹ ಹೇಳ್ತೀನಿ, ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅಥವಾ ನಮ್ಮ ಆಫೀಸ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ.
ಈಗ ಮಂತ್ರವನ್ನು ಸಹ ಹೇಳ್ತಾನೆ. ಆ ಮಂತ್ರವನ್ನು ಸಹ ನಿಮಗೆ ಅನುಕೂಲ ಮಾಡಿಕೊಳ್ಳಿ. ಶನೇಶ್ವರ ಅನುಗ್ರಹವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.